ಇಡೀ ಜಗತ್ತನ್ನು ತತ್ತರಿಸುವಂತೆ ಮಾಡಿರುವ ಕೋವಿಡ್ ಮಹಾಮಾರಿ ಬಡವ ಬಲ್ಲಿದ ಮೇಲು ಕೀಳು ಎಂಬ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಕಾಡತೊಡಗಿದೆ. ಈ ಮಹಾಮಾರಿ ವೈರಸ್ ಬಡವ, ಕಡುಬಡವ, ಮಧ್ಯಮ ವರ್ಗ ಹಾಗೂ ರೈತಾಪಿ ಸಮುದಾಯಕ್ಕೆ ಬರಸಿಡಿಲಿನಂತೆ ಅಪ್ಪಳಿಸಿದೆ. ಕರ್ನಾಟಕದಲ್ಲಿ ಇದು ತಂದೊಡ್ಡಿರುವ ಅನಾಹುತ ಅಷ್ಟಿಷ್ಟಲ್ಲ. ಚೀನಾ, ಇಟಲಿ, ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ ಈ ವೈರಸ್ ತಂದೊಡ್ಡಿದ್ದ ಗಂಡಾಂತರವನ್ನು ಮಾಧ್ಯಮಗಳ ಮೂಲಕ ತಿಳಿದುಕೊಳ್ಳುತ್ತಿದ್ದ ನಮಗೆ ಇದು ಹಿತ್ತಲ ಬಾಗಿಲಿನಿಂದ ನಮ್ಮನ್ನು ಅಪ್ಪಳಿಸಲು ಹೆಚ್ಚು ಕಾಲ ಬೇಕಾಗಲಿಲ್ಲ. ಈ ವೈರಸ್ ನಮ್ಮನ್ನಪ್ಪಳಿಸುವ ಕೆಲವೇ ದಿನಗಳ ಮೊದಲು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಭ್ರಮದ ವಾತಾವರಣ. ಆಪರೇಷನ್ ಕಮಲ ಹಾಗೂ ಜೆಡಿಎಸ್ ಜೊತೆ ಸೇರಿ ಸರ್ಕಾರ ಮಾಡಿದ ಪರಿಣಾಮ ಹಾಗೂ ಇನ್ನಿತರ ಹಲವಾರು ಕಾರಣಗಳಿಂದ ಪರಿತಪಿಸಿದ್ದ ಕಾರ್ಯಕರ್ತರಿಗೆ ಸಂಘಟನಾ ಚತುರ, ಚಾಣಾಕ್ಷ ಹಾಗೂ ಮಹತ್ವಾಕಾಂಕ್ಷೆಯ ನಾಯಕ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಡಿಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಅವರ ಅಭಿಮಾನಿ ಬಳಗಕ್ಕೆ ಈ ಸುದ್ದಿ ಸಂಭ್ರಮಕ್ಕೆ ಕಾರಣವಾಯಿತು. ಆದರೆ ಕೋವಿಡ್ ಹಾನಿಯ ಬಗ್ಗೆ ಓದಿ ತಿಳಿದಿದ್ದ ಶಿವಕುಮಾರ್ ಈ ಸಂಭ್ರಮಕ್ಕೆ ಕಡಿವಾಣ ಹಾಕಿದರು. ಈ ವೇಳೆಗೆ ದೇಶದಲ್ಲಿ ಲಾಕ್ಡೌನ್ ಘೋಷಣೆಯಾಯಿತು. ಇದರಿಂದ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಾಗಲಿವೆ ಎಂಬುದನ್ನು ಅರಿತಿದ್ದ ಶಿವಕುಮಾರ್ ಸಂಭ್ರಮಾಚರಣೆ ಮರೆತು ಕೋವಿಡ್ ಹಾನಿಯ ಪರಿಹಾರದಲ್ಲಿ ತೊಡಗುವಂತೆ ಸೂಚಿಸಿದರು. ತಾವು ಕ್ಷಿಪ್ರಗತಿಯಲ್ಲಿ ಪಕ್ಷದ ಎಲ್ಲ ಹಿರಿಯ ನಾಯಕರನ್ನು ಭೇಟಿ ಮಾಡಿ ಪಕ್ಷದ ಅಧ್ಯಕ್ಷರಾಗಿ ನೇಮಕಗೊಂಡ ತಮಗೆ ಪಕ್ಷ ಸಂಘಟಿಸಲು ಆಶೀರ್ವಾದ ಮಾಡುವಂತೆ ಕೋರಿದರು. ಜೊತೆಗೆ ಮಹಾಮಾರಿ ಕೊರೋನಾ ವಿರುದ್ಧದ ಸಮರದಲ್ಲಿ ತಮ್ಮ ಸಹಭಾಗಿತ್ವ, ಸಹಕಾರ ಬೇಕು ಎಂದು ಮನವಿ ಮಾಡುವ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಕೋವಿಡ್ನಂತಹ ಸಮಸ್ಯೆ ಎದುರಿಸುವುದು ಯಾರಿಗೇ ಆದರೂ ಸವಾಲಿನ ಸಂಗತಿ. ಆದರೆ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಇಂತಹ ಯಾವುದೇ ತಯಾರಿ ಇರಲೇ ಇಲ್ಲ. ಲಾಕ್ಡೌನ್ ಘೋಷಣೆಯಾದ ನಂತರ ಸಮಸ್ಯೆಗಳ ಅಧ್ಯಯನ ಹಾಗೂ ಅವುಗಳಿಗೆ ಪರಿಹಾರದ ಬಗ್ಗೆ ಚರ್ಚೆ ಆರಂಭಿಸಿತು. ನಿಧಾನಗತಿಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಶಿವಕುಮಾರ್ ಕೋವಿಡ್ನಿಂದಾಗಿ ಹಲವಾರು ಗಂಭೀರ ಸ್ವರೂಪದ ಸಮಸ್ಯೆಗಳು ಉಂಟಾಗಬಹುದು, ಇವುಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಪರಿಹಾರ ರೂಪಿಸಬೇಕಿದೆ. ಹೀಗಾಗಿ ಈ ಬಗ್ಗೆ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು. ಇವರ ಆಗ್ರಹಕ್ಕೆ ಮಣಿದ ಸಿಎಂ ಯಡಿಯೂರಪ್ಪ ಸರ್ವಪಕ್ಷಗಳ ಸಭೆ ಕರೆದರು. ಇದರಲ್ಲಿ ಪಾಲ್ಗೊಂಡ ಶಿವಕುಮಾರ್ ಸರ್ಕಾರ ಯಾವ ದಾರಿಯಲ್ಲಿ ಸಾಗಬೇಕು ಎಂಬ ಸಲಹೆ ನೀಡಿದರಲ್ಲದೆ ಈ ಸಂಬಂಧ ಸುದೀರ್ಘ ಪತ್ರವೊಂದನ್ನು ನೀಡಿದರು. ಇದಷ್ಟಲ್ಲದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶಿವಕುಮಾರ್ ಭಿನ್ನ ರೀತಿಯಲ್ಲಿ ಕಾರ್ಯಾಚರಣೆ ಆರಂಭಿಸಿದರು. ಕೊರೋನಾ ಲಾಕ್ಡೌನ್ನಿಂದ ಜನಸಾಮಾನ್ಯರ ತೊಂದರೆಗಳ ಬಗ್ಗೆ ಅರಿತು ಅದಕ್ಕೆ ಪರಿಹಾರ ಒದಗಿಸಲು ಯುವಕರು ಹಾಗೂ ಅನುಭವಿಗಳನ್ನೊಳಗೊಂಡ ವಾರ್ ರೂಮ್ ರಚಿಸಿದರು. ಈ ವಾರ್ ರೂಮ್ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಸಲಹೆ ಸೂಚನೆ ನೀಡಲು ಹಿರಿಯ ನಾಯಕ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿದರು. ಈ ಸಮಿತಿಗಳು ಪ್ರತಿದಿನ ಸಭೆ ನಡೆಸಿ ವಿಚಾರ ವಿನಿಮಯ ಮಾಡಬೇಕು ಎಂದು ಹೇಳಿದ್ದಲ್ಲದೆ ತಾವೂ ಸಹ ಇದರ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಪರಿಸ್ಥಿತಿಯನ್ನು ಗಂಭೀರವಾಗಿ ನಿಭಾಯಿಸುವ ಜವಾಬ್ದಾರಿ ಮೂಡಿಸಿದರು. ಇದಾದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಪ್ರಕಟಿಸಿದವು. ಇದನ್ನು ಸ್ವಾಗತಿಸಿದ ಅವರು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಜನಸಾಮಾನ್ಯರ ಸಂಕಷ್ಟಕ್ಕೆ ನಾವು ಸ್ಪಂದಿಸುತ್ತಿದ್ದೇವೆ. ಇಂತಹ ಗಂಭೀರ ಸಮಯದಲ್ಲಿ ತಾವು ರಾಜಕೀಯ ಮಾಡುವುದಿಲ್ಲ. ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ಕೈಗೊಳ್ಳುವ ಎಲ್ಲ ನಿರ್ಧಾರಗಳಿಗೆ ತಮ್ಮ ಪಕ್ಷ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಘೋಷಿಸಿದರು. ಇದಾದ ಬಳಿಕ ಸರ್ಕಾರ ಮತ್ತೊಂದು ಸರ್ವಪಕ್ಷಗಳ ಸಭೆ ಕರೆಯಿತು. ಈ ಸಭೆಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಹಿರಿಯ ಮುಖಂಡ ರಮೇಶ್ ಕುಮಾರ್, ವಿಆರ್ ಸುದರ್ಶನ್ ಅವರೊಂದಿಗೆ ಪಾಲ್ಗೊಂಡು ಸರ್ಕಾರಕ್ಕೆ ಹಲವಾರು ಸಲಹೆ ನೀಡಿದರು. ಅಲ್ಲದೆ ತಮ್ಮ ಪಕ್ಷ ಈ ವಿಷಯದಲ್ಲಿ ರಾಜಕೀಯ ಮಾಡುವುದಿಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ ಪರಿಸ್ಥಿತಿಯನ್ನು ನಿಭಾಯಿಸೋಣ ಎಂದು ಹೇಳುವ ಮೂಲಕ ತಾವೊಬ್ಬ ಜವಾಬ್ದಾರಿಯುತ ನಾಯಕ ಎಂಬುದನ್ನು ತೋರಿಸಿಕೊಟ್ಟರು. ಪಕ್ಷದ ಅಧ್ಯಕ್ಷನಾಗಿ ಇವರು ಕೈಗೊಂಡ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಮುಕ್ತ ಕಂಠದಿಂದ ಶ್ಲಾಘಿಸಿದರು.
ಕೋವಿಡ್ ವೈರಸ್ ಭೀತಿಯಿಂದ ರಾಜ್ಯ ಸರ್ಕಾರದ ಹಲವು ಸಚಿವರು ಅಧಿಕಾರಿಗಳು ಮನೆಯಲ್ಲಿ ಉಳಿದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಪಡೆಯೊಂದಿಗೆ ಸತತ ಸಭೆ ಹಾಗೂ ಬೀದಿಗಿಳಿದು ಜನಸಾಮಾನ್ಯರ ಸಂಕಷ್ಟ ಕೇಳಲಾರಂಭಿಸಿದರು. ಹೊಸಕೋಟೆ, ಆನೇಕಲ್, ರಾಮನಗರ ಮೊದಲಾದ ಪ್ರದೇಶಗಳಿಗೆ ತೆರಳಿ ಜನರ ಕಷ್ಟ ಆಲಿಸಿದರು. ಅಂದಹಾಗೆ ಈ ಸಮಯದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಮರೆಯಲಿಲ್ಲ. ಹಾಗೆಯೇ ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಕಡ್ಡಾಯ ಮಾಡಿಕೊಂಡು ಇತರರಿಗೆ ಮಾದರಿಯಾದರು. ಮನೆಗೆದ್ದು ಮಾರುಗೆಲ್ಲು ಎನ್ನುವುದು ನಾಣ್ಣುಡಿ. ಇದನ್ನು ಅಕ್ಷರಶಃ ಪಾಲಿಸಿದವರು ಶಿವಕುಮಾರ್. ಕೊರೋನಾ ಹಾನಿ ತಡೆಗಟ್ಟಲು ಏನು ಮಾಡಬೇಕು ಎಂಬುದರ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಹಾಗೂ ತಮ್ಮ ಸೋದರ ಡಿಕೆ ಸುರೇಶ್ ಜೊತೆಗೂಡಿ ರಾಮನಗರದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ ಸರ್ವ ಪಕ್ಷಗಳ ಮುಖಂಡರ ಸಭೆ ನಡೆಸಿದರು. ಕನಕಪುರ ಸೇರಿದಂತೆ ಜಿಲ್ಲೆಯ ಹಲವಾರು ಕಡೆ ಡಿಕೆಶಿ ಪ್ರತಿಷ್ಠಾನದ ವತಿಯಿಂದ ಅಗತ್ಯವಿರುವ ಎಲ್ಲರಿಗೂ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಿದರು. ಇದರ ಬೆನ್ನಲ್ಲೇ ಕೃಷಿ ಕೂಲಿ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ವಲಯದ ಸಾವಿರಾರು ಕುಟುಂಬಗಳು ಊಟ ವಸತಿ ಇಲ್ಲದೆ ಪರದಾಡತೊಡಗಿದರು. ಲಾಕ್ಡೌನ್ ಜಾರಿಗೊಳಿಸುವ ವೇಳೆ ಸರ್ಕಾರ ಈ ಸಮಸ್ಯೆ ಬರಲಿದೆ ಎಂದು ಯೋಚಿಸಿಯೇ ಇರಲಿಲ್ಲ. ಸಮಸ್ಯೆ ಇದೆ ಎಂದು ಅರಿವಿಗೆ ಬಂದರೂ ಏನು ಮಾಡಬೇಕೆಂದು ತೋಚದ ಸ್ಥಿತಿಯಲ್ಲಿತ್ತು. ಈ ವಿಷಯ ಅರಿವಿಗೆ ಬರುತ್ತಿದ್ದಂತೆ ರಂಗಕ್ಕಿಳಿದ ಶಿವಕುಮಾರ್ ಅಗತ್ಯವಿರುವ ಎಲ್ಲರಿಗೂ ತಕ್ಷಣವೇ ಊಟ ಹಾಗೂ ವಾಸ್ತವ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು, ಕಟ್ಟಡ ನಿರ್ಮಾಣ ಕಾರ್ಮಿಕರು ಸೇರಿದಂತೆ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ತಕ್ಷಣವೇ 10,000 ರೂಪಾಯಿ ವರ್ಗಾವಣೆ ಮಾಡಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಇದಾದ ಬಳಿಕ ರೈತರ ಪರ ರಂಗಕ್ಕಿಳಿದ ಅವರು ಹೊಲಗಳಿಗೆ ತೆರಳಿದರು. ಅಲ್ಲಿ ಬೆಳೆದು ನಿಂತಿರುವ ತರಕಾರಿ, ಹಣ್ಣು ಕೊಳ್ಳುವವರಿಲ್ಲದೆ ಒಣಗುತ್ತಿರುವುದನ್ನು ಕಂಡು ಮರುಗಿದರು. ತಕ್ಷಣವೇ ತಮ್ಮ ಪಕ್ಷದ ಎಲ್ಲ ಸಂಸದರು, ಶಾಸಕರು ರೈತರಿಂದ ತರಕಾರಿ, ಹಣ್ಣು ಖರೀದಿಸಿ ಅಗತ್ಯವಿರುವವರಿಗೆ ಉಚಿತವಾಗಿ ವಿತರಿಸಲು ಸೂಚಿಸಿದರು. ಪಕ್ಷದ ವತಿಯಿಂದ ಕೋವಿಡ್ ಪರಿಹಾರ ನಿಧಿ ಆರಂಭಿಸಿ ಪಕ್ಷದ ಶಾಸಕ, ಸಂಸದರು ತಲಾ 1 ಲಕ್ಷ ರೂಪಾಯಿ ದೇಣಿಗೆ ನೀಡಲು ತಾಕೀತು ಮಾಡಿದರು. ಕಾರ್ಯಕರ್ತರ ಪಡೆ ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿ ಸಂಚರಿಸಿ ಅಗತ್ಯವಿರುವವರಿಗೆ ಔಷಧ, ಆಹಾರ ಪದಾರ್ಥಗಳನ್ನು ನೀಡಲು ಸೂಚಿಸಿದರು. ತಾವೇ ಸ್ವತಃ ಹಲವೆಡೆ ತೆರಳಿ ಆಹಾರ ಪದಾರ್ಥ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಪ್ರದೇಶ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಸಂಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸುವಂತೆ ಸೂಚನೆ ನೀಡಿದರು. ಪರಿಣಾಮ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಅಗತ್ಯ ಪರಿಹಾರ ವಿತರಿಸುತ್ತಾ ನೊಂದವರ ಕಣ್ಣೀರು ಒರೆಸತೊಡಗಿದರು. ಹಲವೆಡೆ ಸ್ವತಃ ಶಿವಕುಮಾರ್ ಅವರೇ ಪಾಲ್ಗೊಂಡು ಆಹಾರ ಧಾನ್ಯಗಳ ಕಿಟ್ ಸೇರಿದಂತೆ ಹಲವು ಪರಿಹಾರ ಸಾಮಗ್ರಿಗಳನ್ನು ವಿತರಿಸಿದರು. ಇದರಿಂದ ಉತ್ತೇಜಿತರಾದ ಪಕ್ಷದ ಕಾರ್ಯಕರ್ತರು ಹಲವೆಡೆ ಇಂತಹ ಕಾರ್ಯಕ್ರಮ ಆಯೋಜಿಸಿ ಎಲ್ಲದಕ್ಕೂ ಶಿವಕುಮಾರ್ ಅವರೇ ಬಂದು ಚಾಲನೆ ನೀಡುವಂತೆ ಒತ್ತಡ ಹೇರತೊಡಗಿದರು. ಕೆಲವು ಪ್ರದೇಶಗಳಿಗೆ ತೆರಳಿದ ಅವರು ಎಲ್ಲಾ ಕಡೆ ತಾವು ಬರಲು ಸಾಧ್ಯವಿಲ್ಲ, ಅದಕ್ಕಾಗಿ ಒತ್ತಡ ಹೇರಬೇಡಿ, ತಾವುಗಳೇ ಖುದ್ದಾಗಿ ನಿಂತು ವಿತರಣೆ ಮಾಡಿ ಅದರ ವರದಿ ಕೆಪಿಸಿಸಿಗೆ ಕಳುಹಿಸಿ ಎಂದು ಸೂಚಿಸಿದರು. ಇದಾದ ಬಳಿಕ ಸಮಾಜದ ಇತರೆ ವರ್ಗಗಳತ್ತ ಶಿವಕುಮಾರ್ ಕಣ್ಣು ಹಾಯಿಸಿದರು. ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ನಡೆಸುವವರು, ಸಣ್ಣ ಮತ್ತು ಅತಿಸಣ್ಣ ಕೈಗಾರಿಕೆಗಳು, ಸಂಬಳ ಪಡೆಯುವ ಉದ್ಯೋಗಿಗಳು, ಮನೆ ವಾಹನ ಖರೀದಿ ವಹಿವಾಟು ಮೊದಲಾದವುಗಳಿಗೆ ಮಾಡಿದ ಸಾಲದ ಕಂತು ತೀರಿಸಲು ಪರದಾಡುತ್ತಿರುವ ಸಂಗತಿ ಅರಿತುಕೊಂಡರು. ಅವರ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮುಂದೆ ವಾದ ಮಂಡಿಸಿ ಲಾಕ್ಡೌನ್ ಅಂತ್ಯವಾಗುವವರೆಗೆ ಸಾಲದ ಕಂತು ವಸೂಲಿ ಮಾಡಬಾರದು ಹಾಗೂ ಸಾಲದ ಅವಧಿ ವಿಸ್ತರಿಸುವಂತೆ ಮನವಿ ಮಾಡಿದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಇನ್ನಿತರೆ ನಾಯಕರೊಂದಿಗೆ ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಿದರು. ಡಿಕೆ ಶಿವಕುಮಾರ್ ಅವರ ಈ ನಡೆ ಸಮಾಜದ ಎಲ್ಲ ವರ್ಗದ ಮೆಚ್ಚುಗೆ ಪಡೆಯಿತು. ಪರಿಣಾಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವರ ಬೇಡಿಕೆಯಂತೆ ಘೋಷಣೆ ಮಾಡಿದವು. ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಯಿತು. ಸರ್ಕಾರದ ಈ ಕ್ರಮಕ್ಕೆ ಅಭಿನಂದನೆ ಸಲ್ಲಿಸುವುದನ್ನು ಶಿವಕುಮಾರ್ ಮರೆಯಲಿಲ್ಲ. ಇನ್ನು ರೈತರು ಬೆಳೆದ ತರಕಾರಿ, ಹಣ್ಣು ಕೊಳ್ಳುವವರಿಲ್ಲದೆ ಹೊಲಗಳಲ್ಲಿ ಒಣಗುತ್ತಿರುವುದನ್ನು ಕಂಡು ಮರುಗಿದರು.
ಈ ಸಮಯದಲ್ಲಿ ಸಕಾಲಿಕ ಮಧ್ಯಪ್ರವೇಶ ಮಾಡಿದ ಸಂಸದ ಡಿಕೆ ಸುರೇಶ್ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಹಲವು ಹೊಲಗಳಿಗೆ ತೆರಳಿ ರೈತರು ಬೆಳೆದ ತರಕಾರಿ, ಹಣ್ಣು ಖರೀದಿಸಿ ಅಗತ್ಯವಿರುವವರಿಗೆ ಉಚಿತವಾಗಿ ವಿತರಿಸಿದರು. ಇದನ್ನು ಇತರೆಯವರು ಪಾಲಿಸಬೇಕು ಎಂದು ಶಿವಕುಮಾರ್ ಕರೆ ಕೊಟ್ಟರು. ಪರಿಣಾಮ ರಾಜ್ಯದ ಅನೇಕ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ತರಕಾರಿ, ಹಣ್ಣು ಖರೀದಿಸಿ ಅಗತ್ಯವಿರುವವರಿಗೆ ವಿತರಿಸುವ ಮೂಲಕ ರೈತರು ಮತ್ತು ಬಡವರಿಗೆ ನೆರವಾದರು. ಇದರ ಜೊತೆಯಲ್ಲಿ ಜವಾಬ್ದಾರಿಯುತ ಪ್ರತಿಪಕ್ಷ ಹೇಗೆ ಕೆಲಸ ಮಾಡಬೇಕೋ ಅದನ್ನು ಚಾಚೂ ತಪ್ಪದೆ ಮಾಡಿದರು. ಕೋವಿಡ್ ನಿಯಂತ್ರಣ ಉಸ್ತುವಾರಿ ವಹಿಸಿದ್ದ ಸಚಿವರು ಪರಸ್ಪರ ಜಗಳಕ್ಕಿಳಿದಾಗ ಎಚ್ಚರಿಕೆ ನೀಡಿದರು. ಇದು ಸಂಕಷ್ಟದ ಸಮಯ, ಸಮನ್ವಯತೆಯಿಂದ ಕೆಲಸ ಮಾಡಿ ಎಂದು ತಾಕೀತು ಮಾಡಿದರು. ಅಲ್ಲದೆ ಕೋವಿಡ್ ಪರೀಕ್ಷಾ ಕಿಟ್ ಸೇರಿ ಹಲವು ಉಪಯುಕ್ತ ವಸ್ತುಗಳ ಖರೀದಿಯಲ್ಲಿ ಗೋಲ್ಮಾಲ್ ನಡೆದಿರುವ ವಿಷಯ ಪ್ರಸ್ತಾಪಿಸಿ ಅಕ್ರಮವೆಸಗಿದರೆ ಸುಮ್ಮನಿರುವುದಿಲ್ಲ, ಆದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸಮಯ ಇದಲ್ಲ, ಸರಿಯಾಗಿ ಕೆಲಸ ಮಾಡಿ ಎಂದು ತಾಕೀತು ಮಾಡುತ್ತಿದ್ದಂತೆ ಎಚ್ಚರಗೊಂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಕೋವಿಡ್ ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ಬದಲಾವಣೆ ಮಾಡುವ ಮೂಲಕ ಶಿವಕುಮಾರ್ ಹೇಳಿದ್ದು ಸರಿಯಾಗಿದೆ ಎಂದು ಪರೋಕ್ಷವಾಗಿ ಸಮರ್ಥಿಸಿದರು. ಇದರ ಬೆನ್ನಲ್ಲೇ ಸರ್ಕಾರದ ಹಣದಲ್ಲಿ ವಿತರಿಸಲಾಗುತ್ತಿದ್ದ ಪರಿಹಾರ ಕಿಟ್ಗಳ ಮೇಲೆ ಬಿಜೆಪಿ ನಾಯಕರು ತಮ್ಮ ಭಾವಚಿತ್ರ ಹಾಕಿಕೊಂಡು ಇದು ತಮ್ಮ ಕೊಡುಗೆ ಎಂದು ಜನಸಾಮಾನ್ಯರ ಮುಂದೆ ಬಿಂಬಿಸಿಕೊಳ್ಳತೊಡಗಿದಾಗ ಅದನ್ನು ಬಹಿರಂಗಪಡಿಸಿ ಮತದಾರರ ಮುಂದೆ ಬಿಜೆಪಿ ನಾಯಕರ ಬಣ್ಣ ಬಯಲು ಮಾಡಿದರು. ಜೊತೆಯಲ್ಲಿ ಆಹಾರ ಇಲಾಖೆಯಲ್ಲಿ ಫುಡ್ ಕಿಟ್ ವಿತರಣೆ ವಿಷಯದಲ್ಲಿ ಸಚಿವ ಗೋಪಾಲಯ್ಯ ನಡೆಯ ವಿರುದ್ಧ ಗುಡುಗಿದ ಶಿವಕುಮಾರ್ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ಗೆ ತಾಕೀತು ಮಾಡಿದರು. ಜೊತೆಯಲ್ಲಿ ಕಾರ್ಮಿಕ ಸಚಿವರ ಸೋಮಾರಿತನವನ್ನು ಖಂಡಿಸಿದರು. ದೆಹಲಿಯ ನಿಜಾಮುದ್ದೀನ್ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿ ಪ್ರಚೋದನಕಾರಿ ಹೇಳಿಕೆ ನೀಡಿದಾಗ ಇಂತಹವುಗಳನ್ನು ನೋಡಿ ಸುಮ್ಮನೆ ಕೂರಲು ಸಾಧ್ಯವಿಲ್ಲ ಎಂದು ಆಡಳಿತ ಪಕ್ಷವನ್ನು ಎಚ್ಚರಿಸಿದ್ದಲ್ಲದೆ ಘಟನೆಯಿಂದ ತತ್ತರಿಸಿದ್ದ ಸಮುದಾಯಕ್ಕೆ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಆತ್ಮವಿಶ್ವಾಸ ಮೂಡಿಸಿದರು. ಆ ಸಮುದಾಯದ ಮುಖಂಡರ ಸಭೆ ನಡೆಸಿ ಧೈರ್ಯ ತುಂಬಿದರು. ನೊಂದವರ ಧ್ವನಿಗೆ ಮಿಡಿಯುವ ಕೆಲಸ ಇಲ್ಲಿಗೆ ನಿಲ್ಲಲಿಲ್ಲ. ಕೊರೋನಾ ಹಾವಳಿಯಿಂದ ತತ್ತರಿಸಿ ಇಲ್ಲಿಯವರೆಗೆ ಯಾರ ಕಣ್ಣಿಗೂ ಬೀಳದ ವರ್ಗಗಳತ್ತ ಗಮನಹರಿಸಿದರು. ಕ್ಷೌರಿಕ, ಮಡಿವಾಳ, ಮೀನುಗಾರ, ಆಟೋ ಟ್ಯಾಕ್ಸಿ ಚಾಲಕರ ಪರವಾಗಿ ಬ್ಯಾಟಿಂಗ್ ಆರಂಭಿಸಿದರು. ಈ ಸಮುದಾಯಗಳ ಮುಖಂಡರ ಜೊತೆಗೆ ಮಾತನಾಡಿ ನೋವು ಆಲಿಸಿದರು. ಲಾಕ್ಡೌನ್ ತೆರವುಗೊಂಡರೂ ಕೂಡ ಈ ಸಮುದಾಯಗಳ ಕಷ್ಟ ಬಗೆಹರಿಯುವುದಿಲ್ಲ ಎಂದರಿತ ಶಿವಕುಮಾರ್ ಈ ವರ್ಗಗಳಿಗೆ ಬಿಪಿಎಲ್, ಎಪಿಎಲ್ ಎಂಬ ತಾರತಮ್ಯವಿಲ್ಲದೆ ಈ ವರ್ಗದ ಎಲ್ಲಾ ಉದ್ಯೋಗಿಗಳಿಗೆ 3 ತಿಂಗಳವರೆಗೆ ಆರ್ಥಿಕ ನೆರವು ನೀಡಬೇಕು ಎಂದು ಆಗ್ರಹಿಸಿದರು. ವಿಶೇಷವೆಂದರೆ ಇಂತಹ ಆಗ್ರಹವನ್ನು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಹಲವು ಪ್ರಮುಖ ನಾಯಕರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು. ಇದು ಕಾಂಗ್ರೆಸ್ ನಾಯಕರ ಕಳಕಳಿ ಹಾಗೂ ಒಗ್ಗಟ್ಟನ್ನು ಸಾಬೀತುಪಡಿಸಿತು. ಈ ರೀತಿಯಾಗಿ ಕೇಳಿಬಂದ ಒತ್ತಡಕ್ಕೆ ಮಣಿದ ಮುಖ್ಯಮಂತ್ರಿಗಳು ಮತ್ತೊಂದು ಸರ್ವಪಕ್ಷಗಳ ಸಭೆ ಕರೆದರು. ಈ ಸಭೆಯಲ್ಲಿ ಪಾಲ್ಗೊಂಡ ಶಿವಕುಮಾರ್ ಕೋವಿಡ್ ಸಂತ್ರಸ್ತರ ಪರಿಹಾರದ ಹೆಸರಿನಲ್ಲಿ ಬಿಜೆಪಿ ಶಾಸಕರು, ಕಾರ್ಯಕರ್ತರು ಮಾಡುತ್ತಿರುವ ಅಕ್ರಮಗಳನ್ನು ದಾಖಲೆ ಸಮೇತ ಮುಖ್ಯಮಂತ್ರಿಗಳ ಮುಂದಿಟ್ಟರು. ಇಂತಹುದೆಲ್ಲವನ್ನೂ ನಾವು ಸಹಿಸಬೇಕಾ ಎಂದು ಪ್ರಶ್ನಿಸಿದರು. ಮುಖ್ಯಮಂತ್ರಿಗಳಾಗಿ ನಿಮ್ಮ ಪಕ್ಷದವರಿಗೆ ಸೂಕ್ತ ತಿಳುವಳಿಕೆ ನೀಡಿ, ಇಲ್ಲವಾದಲ್ಲಿ ಪ್ರತಿಪಕ್ಷ ಯಾವ ರೀತಿ ಕೆಲಸ ಮಾಡಲಿದೆ ಎಂದು ತೋರಿಸುವ ಕೆಲಸ ಮಾಡಬೇಕಾದೀತು ಎಂದು ಎಚ್ಚರಿಸಿದರು. ಜೊತೆಗೆ ಕುಲಕಸಬು ಆಧಾರದ ಸಮುದಾಯಗಳ ಉದ್ಯೋಗ ನಿರತರು, ಆಟೋ ಟ್ಯಾಕ್ಸಿ ಚಾಲಕರಿಗೆ ಆರ್ಥಿಕ ನೆರವು ನೀಡುವಂತೆ ಮನವಿ ಮಾಡಿದರು. ಸರಿಸುಮಾರು 1.5 ತಿಂಗಳ ಕಾಲ ಕೂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ನೊಂದವರ ಪರ ಕೆಲಸ ಮಾಡಿದ ಶಿವಕುಮಾರ್ ಸರ್ಕಾರ ಎಡವಿದಾಗಲೆಲ್ಲ ಎಚ್ಚರಿಕೆ ನೀಡಿದರು. ಉತ್ತಮ ಕೆಲಸ ಮಾಡಿದಾಗ ಪ್ರಶಂಸಿಸಿದರು. ಅಕ್ರಮದ ವಿರುದ್ಧ ಗುಡುಗಿದರು. ನೊಂದವರ ಪರ ತಾವಿದ್ದೇವೆ ಎಂದು ಪದೇ ಪದೇ ಸಾಬೀತುಪಡಿಸಿದರು. ಇದರ ನಡುವೆ ಲಾಕ್ಡೌನ್ ಘೋಷಣೆಯಾದಾಗಿನಿಂದ ಕೆಲಸವಿಲ್ಲದೆ ತಮ್ಮವರನ್ನು ನೋಡದೆ ಬಂದಿಗಳ ರೀತಿಯಲ್ಲಿದ್ದ ವಲಸೆ ಕಾರ್ಮಿಕರ ಪರ ಧ್ವನಿ ಮೊಳಗಿಸಿದರು. ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದವರು ತಮ್ಮ ಊರಿಗೆ ಹೋಗಬೇಕೆಂದು ಆಗ್ರಹಿಸತೊಡಗಿದರು. ಇವರ ಪರ ನಿಂತ ಶಿವಕುಮಾರ್ ಈ ಎಲ್ಲರೂ ತಮ್ಮ ಊರುಗಳಿಗೆ ತೆರಳಲು ವ್ಯವಸ್ಥೆ ಮಾಡಬೇಕು ಎಂದು ಕೇಂದ್ರ ರೈಲ್ವೆ ಇಲಾಖೆ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು.
ಇವರ ಆಗ್ರಹಕ್ಕೆ ಮಣಿದ ಕೇಂದ್ರ ಸರ್ಕಾರ ಶ್ರಮಿಕ್ ರೈಲಿನ ವ್ಯವಸ್ಥೆ ಕಲ್ಪಿಸಿತು. ರಾಜ್ಯ ಸರ್ಕಾರ ಕೂಡ ಸಾರಿಗೆ ಸಂಸ್ಥೆ ಬಸ್ಗಳ ವ್ಯವಸ್ಥೆ ಮಾಡಿತು. ಬಸ್ಗಳ ವ್ಯವಸ್ಥೆ ಮಾಡಿದ ಸರ್ಕಾರ ಇವುಗಳಲ್ಲಿ ಪ್ರಯಾಣಿಸಲು ನಿಗದಿತ ದರಕ್ಕಿಂತ 3 ಪಟ್ಟು ಹೆಚ್ಚಿನ ದರ ನಿಗದಿಪಡಿಸಿತು. ಮೊದಲೇ ಕೆಲಸವಿಲ್ಲದೆ ಪರದಾಡುತ್ತಿದ್ದ ಈ ಸಮುದಾಯ ಇದೀಗ ದುಬಾರಿ ದರ ತೆತ್ತು ಊರುಗಳಿಗೆ ಹೋಗಲಾರದೆ ಇಲ್ಲಿಯೂ ಇರಲಾರದೆ ಪರಿತಪಿಸತೊಡಗಿದರು. ಇವರ ಕಷ್ಟ ಆಲಿಸಲು ಪಕ್ಷದ ಮುಖಂಡರ ಜೊತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ತೆರಳಿ ಎಲ್ಲರ ಕಷ್ಟ ಕೇಳಿ ತಮ್ಮ ಪಕ್ಷ ನಿಮ್ಮೊಂದಿಗೆ ಇದೆ, ಧೈರ್ಯವಾಗಿ ಇರಿ ಎಂದು ಆತ್ಮವಿಶ್ವಾಸ ಮೂಡಿಸಿದರು. ಅಲ್ಲಿಂದ ಬಂದವರೇ ಪಕ್ಷದ ವತಿಯಿಂದ 1 ಕೋಟಿ ರೂಪಾಯಿಗಳ ಚೆಕ್ ಸಿದ್ಧಪಡಿಸಿ ಕೆಎಸ್ಆರ್ಟಿಸಿಯ ವ್ಯವಸ್ಥಾಪಕರನ್ನು ಭೇಟಿಯಾದರು. ಈ ಹಣ ಪಡೆದು ಎಲ್ಲರಿಗೂ ತಮ್ಮ ಊರುಗಳಿಗೆ ತೆರಳಲು ಉಚಿತ ಬಸ್ ವ್ಯವಸ್ಥೆ ಮಾಡಿ, ಮೊದಲೇ ಕೆಲಸವಿಲ್ಲದೆ ತಮ್ಮವರನ್ನು ನೋಡದೆ ನೊಂದವರನ್ನು ಮತ್ತಷ್ಟು ನೋಯಿಸಬೇಡಿ ಎಂದು ಮನವಿ ಮಾಡಿದರು. ಶಿವಕುಮಾರ್ ಅವರ ಈ ಕ್ರಮ ರಾಜ್ಯದೆಲ್ಲೆಡೆ ಅಪಾರ ಪ್ರಶಂಸೆಗೆ ಪಾತ್ರವಾದರೆ ರಾಜ್ಯ ಸರ್ಕಾರ ತತ್ತರಿಸಿ ಹೋಯಿತು. ಕೂಡಲೇ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಬಸ್ಗಳಲ್ಲಿ ಕೇವಲ 1 ಕಡೆ ಮಾತ್ರ ಪ್ರಯಾಣ ದರ ತೆಗೆದುಕೊಳ್ಳುವಂತೆ ಆದೇಶಿಸಿದರು. ಅದರಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಮುಂದಾಗುತ್ತಿದ್ದಂತೆ ನಿರ್ಧಾರ ಬದಲಿಸಿದ ಮುಖ್ಯಮಂತ್ರಿಗಳು ಸಂಪೂರ್ಣ ಉಚಿತ ಪ್ರಯಾಣದ ಆದೇಶ ಹೊರಡಿಸಿ ಶಿವಕುಮಾರ್ ನೀಡಿದ್ದ ಚೆಕ್ ಹಿಂದಿರುಗಿಸಿದರು. ಈ ಮೂಲಕ ಶಿವಕುಮಾರ್ ಉರುಳಿಸಿದ ಜನಪರ ದಾಳಕ್ಕೆ ಸರ್ಕಾರ ಮತ್ತೊಮ್ಮೆ ಮಣಿಯುವಂತಾಯಿತು. ಒಟ್ಟಾರೆಯಾಗಿ ಕೋವಿಡ್ ವೈರಸ್ ಹಾವಳಿ ಆರಂಭವಾಗಿ ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಜಾರಿಗೊಳಿಸಲಾದ 3 ಹಂತದ ಲಾಕ್ಡೌನ್ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಕೈಗೊಂಡ ತೀರ್ಮಾನಗಳು ಅವರನ್ನು ಒಬ್ಬ ಜನಪರ ಕಾಳಜಿಯುಳ್ಳ ನಾಯಕ ಎಂಬುದು ಸಾಬೀತಾಗುವ ಜೊತೆಗೆ ರಾಜಕೀಯವಾಗಿ ಒಬ್ಬ ಮುತ್ಸದ್ದಿ ಎಂಬುದನ್ನು ಮನದಟ್ಟು ಮಾಡಿತು.